ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೀಯಿಂಗ್ ಸಾನು. ನೀವು ಆಲ್ರೆಡಿ ನನ್ನ ಚಾನೆಲ್ನ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನೊಂದು ಇಂಟ್ರೊಡಕ್ಷನ್ ವೀಡಿಯೋ ಅಂತ ಹಾಕಿದ್ದೆ ಅಬೌಟ್ ಮೈ ಸೆಲ್ಫ್. ಬಟ್ ನನಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಐ ಥಾಟ್ ಅಗೇನ್ ನನ್ನ ಒಂದು ಪ್ರಾಪರ್ ಇಂಟ್ರೊಡಕ್ಷನ್ ಮಾಡೋಣ ಆ್ಯಂಡ್ ಆ್ಯಸ್ ಎ ಕಮ್ ಬ್ಯಾಕ್ ಬ್ಲಾಗ್ ಇನ್ನು ಮುಂದೆ ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನನ್ನ ಚಾನಲಲ್ಲಿ ಲಾಂಗ್ ವೀಡಿಯೋಸ್ ಬಂದು ಕೂಡ ತುಂಬ ಟೈಮ್ ಆಯಿತು ಆ್ಯಂಡ್ ಬಂದಿರೋ ವೀಡಿಯೋಸ್ ಕೂಡ ಪ್ರಾಪರಾಗಿ ಎಡಿಟ್ ಮಾಡೋದಕ್ಕೆ ಅಥವಾ ಶೂಟ್ ಮಾಡೋದಕ್ಕೆ ನಂಗೆ ಆಗಿರಲಿಲ್ಲ. ಆ್ಯಸ್ ಐಮ್ ನ್ಯೂ ಟು ದಿಸ್ ಫೀಲ್ಡ್, ನನಗಿನ್ನ ಪ್ರಾಪರಾಗಿ ಎಡಿಟ್ ಮಾಡೋದಕ್ಕೂ ಬರಲ್ಲ. ನಾನು ಕಲಿತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ಡಿಫ್ರೆಂಟ್ ವೇಸಲ್ಲಿ. ಆ್ಯಂಡ್ ರೆಕಾರ್ಡ್ ಮಾಡೋದು ಕೂಡ ಎಷ್ಟೋ ಟೈಮ್ಸ್ ನಾನು ಮರ್ತೋಗ್ಬಿಟ್ಟಿರ್ತೀನಿ ದಟ್ ನಾನು ಇದನ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು ಅಂತ. ಆ್ಯಂಡ್ ರೆಕಾರ್ಡ್ ಮಾಡ್ಕೊಂಡಿರೋ ವೀಡಿಯೋಸಲ್ಲೂ ಲೈಕ್ ನನ್ನ ಫ್ರೆಂಡ್ಸ್ ಆರ್ ಎನಿಬಡಿ ಅರೌಂಡ್ ಮೀ ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂದಾಗ ವಿತೌಟ್ ದೇರ್ ಕನ್ಸೆಂಟ್ ಐ ಕಾಂಟ್ post that on internet. So ಆ ಥರನೂ ಸಿಚುವೇಶನ್ಸಲ್ಲಿ I was not able to post anything consistently. So this video is all about ನನ್ನ starting 7 months of college ಹೆಂಗಿತ್ತು ಆ್ಯಂಡ್ ಡ್ರಾಪ್ ಆದಮೇಲೆ ಎಲ್ಲ ರಿಯಾಕ್ಷನ್ಸ್ ಹೆಂಗಿತ್ತು ಆ್ಯಂಡ್ how was I able to overcome all the hurdles ಅಂತ. So yeah, let's not waste much of our time. Let's get into the video. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ನನ್ನ ಬಗ್ಗೆ ಏನಾದ್ರು ಹೇಳಬೇಕಂದ್ರೆ ನನ್ನ ಹೆಸರು ಸಾನಿಯಾ ಆ್ಯಂಡ್ ನಾನು ಬೆಂಗಳೂರಲ್ಲಿ ಇರ್ತೀನಿ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಬ್ರದರ್. ನಾನಿವಾಗ ಕರೆಂಟ್ಲಿ BHMS ಮಾಡ್ತಾ ಇದ್ದೀನಿ ಆ್ಯಂಡ್ ಐ ವಾಸ್ ಅ NEET 2025 ಡ್ರಾಪರ್. ಎವ್ರಿ ಇಯರ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ನೀಟ್ನ ಕೊಡ್ತಾರೆ. ಅದರಲ್ಲಿ ವೆರಿ ಫ್ಯೂ ವಿಲ್ ಬಿ ಏಬಲ್ ಟು ಗೋ ಇನ್ ಟು ದ MBBS. ಇನ್ನು ಉಳಿದವರೆಲ್ಲ ಆಲ್ಟರ್ನೇಟ್ ಫೀಲ್ಡ್ಸಿಗೆ ಹೋಗ್ತಾರೆ. ಫಸ್ಟ್ ಅಟೆಂಪ್ಟಲ್ಲಿ ನನಗೆ ಆ ಪಾಸಿಬಿಲಿಟಿ ಕೂಡ ಇರಲಿಲ್ಲ. ದಟ್ ವಾಸ್ ಅ ಮೇಜರ್ ರೀಸನ್ ನನಗೆ ಡ್ರಾಪ್ ತೊಗೊಳ್ಳೇಬೇಕಾದ ಸಿಚುವೇಶನ್ ಇತ್ತು ಆ್ಯಂಡ್ I didn't want to go end up in a place where I'm not interested. ಸೊ ಹಾಗಾಗಿ ನಾನು ಡ್ರಾಪ್ ತೊಗೊಂಡೆ. ಆ್ಯಂಡ್ ಆಫ್ಟರ್ NEET ನನ್ನ ಲೈಫ್ ಬಗ್ಗೆ ಮಾತಾಡಬೇಕು ಅಂದರೆ ಐ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಥಿಂಗ್ಸ್. ಐ ಹ್ಯಾವ್ ಬಿಕಮ್ ಮೋರ್ ಸ್ಟ್ರಾಂಗರ್ ಅಂತ ಹೇಳ್ಬೋದು. ಆ್ಯಂಡ್ ಕ್ರಿಟಿಸಿಸಮ್ನ ಹೆಂಗೆ ತೊಗೋಬೇಕು ಅನ್ನೋದು ಕಲ್ತಿದ್ದೀನಿ, ಎಷ್ಟು ಸ್ಟ್ರಾಂಗಾಗಿ ನಾವು ನಿಂತ್ಕೋಬೇಕು ಅಂತಲೂ ಕಲ್ತಿದ್ದೀನಿ. ಆ್ಯಂಡ್ ಸಮ್ವೇರ್ ಡೌನ್ ದ ಲೈನ್ ನಾನು ಅಪ್ಪ ಅಮ್ಮನ ವ್ಯಾಲ್ಯೂನು ತುಂಬ ಕಲ್ತಿದ್ದೀನಿ. ಇವನ್ ಇಫ್ ದ ಹೋಲ್ ವರ್ಲ್ಡ್ ಇಸ್ ಅಗೇನ್ಸ್ಟ್ ಯು, ನಿಮ್ಮ ಪೇರೆಂಟ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದು ಆ್ಯಕ್ಚುಲಿ ಟ್ರೂ. ನೋ ಮ್ಯಾಟರ್ ವಾಟ್ ದಿ ಸಿಚುವೇಶನ್ಸ್ ವೇರ್ ಮೈ ಪೇರೆಂಟ್ಸ್ ಡಿಡಂಟ್ ಲೀವ್ ಮೀ, ನನ್ನ ಜೊತೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಅದೇ ನಾನು BHMS ಅಂತ ಡಿಸೈಡ್ ಆದಮೇಲೆ ಅವ್ರು ಅದಕ್ಕೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಮೈ ಫಾದರ್ ಹ್ಯಾಡ್ ರಿಸರ್ಚ್ ಸೋ ಮಚ್ ಅಬೌಟ್ ಇಟ್, ಲೈಕ್ ಅದು ಚೆನ್ನಾಗಿದೆಯಾ, ಅದರಲ್ಲಿ ಏನಾದರೂ ನನ್ನ ಕೆರಿಯರ್ ಇದೆಯಾ, ಅದೇ ನನ್ನ ಪ್ರೊಫೆಷನಾಗಿ ಪರ್ಸ್ಯೂ ಮಾಡ್ಕೋಬೋದಾ, ಅದರಲ್ಲಿ ಸ್ಕೋಪ್ ಇದೆಯಾ ಅಂತೆಲ್ಲ ತುಂಬಾ ಅವರು ರಿಸರ್ಚ್ ಮಾಡ್ತಿದ್ರು. ಸೊ ಯಾವಾಗಲೂ ದೇ ವರ್ ಟೂ ಮಚ್ ಕನ್ಸರ್ನ್ಡ್ ಅಬೌಟ್ ಮೀ ಆ್ಯಂಡ್ ಮೈ ಫ್ಯೂಚರ್ ಅಂತಲೇ ಹೇಳ್ಬೋದು. ಸೊ ನಾವು ಹ್ಯಾವ್ ಡಿಸೈಡೆಡ್ ನಂದು ಅಂತ ಓನ್ ಕಾಂಟೆಂಟ್ ಮಾಡ್ತೀನಿ, ನನಗೇನು ಇಷ್ಟ ಆಗುತ್ತೆ ಆ್ಯಂಡ್ ವಾಟ್ ಕೈಂಡ್ ಆಫ್ ಕಾಂಟೆಂಟ್ ಐ ವಿಶ್ ಟು ಗಿವ್ ಯು ಆಲ್, ಆ ಥರ ಥಿಂಗ್ಸ್ನ ನಾನು ಚೂಸ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನು ಮುಂದೆ ಆದಷ್ಟು ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರೋದಕ್ಕೂ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಡೂ ಶೋ ಯೋರ್ ಸಪೋರ್ಟ್. ಆ್ಯಂಡ್ ನಿಮಗೇನಾದರೂ ನನ್ನಿಂದ ಯಾವ ಥರ ವೀಡಿಯೋಸ್ ಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಡೌನ್. ನಾನು ಅದನ್ನು ನೋಟ್ ಮಾಡಿಕೊಂಡು ಐ ಟ್ರೈ ಟು ಗೆಟ್ ದೋಸ್ ವೀಡಿಯೋಸ್ ಲೈವ್. ಸೊ ಅದಾದಮೇಲೆ ಐ ಗೇವ್ NEET 2025. ಆ್ಯಸ್ ಎವ್ರಿಬಡಿ ನೋ, ಪೇಪರ್ ಟಫ್ ಇತ್ತು ಆ್ಯಂಡ್ ಐ ಕುಡಂಟ್ ಮೇಕ್ ಇಟ್. There were a lot of things going around. My parents were also a bit disappointed and my family members were also talking about me that ಚೆನ್ನಾಗಿ ಓದ್ತಿದ್ರು, I was not able to make it ಅಂತ. So it was actually very heartbreaking. ನನಗೆ ತುಂಬಾ ಬೇಜಾರಾಗ್ತಿತ್ತು. ಬಟ್ at the end we have to accept the things and we have to move on. ಅಲ್ಲೇ ಸಿಕ್ಕಾದರೆ ಏನೂ ಮಾಡೋದಕ್ಕಾಗಲ್ಲ. Life is a gift. We should take it in a positive way and ಏನೇ ಆದರೂ we should move on. ಸೊ ನಾವು ಯೂಟ್ಯೂಬ್ ಬಗ್ಗೆ ಹೇಳಬೇಕಂದ್ರೆ, ಯೂಟ್ಯೂಬ್ನ ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಮಾಡಬೇಕು ಅಂದ್ಕೊಂಡಾಗ ಇದನ್ನು ನಾನು ಬರೀ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿ ನೋಡ್ತಿದ್ದೆ ಆ್ಯಂಡ್ ಇದರಿಂದ ಅರ್ನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಇತ್ತು. ಬಟ್ ಲೇಟರ್ ಐ ಅಂಡರ್ಸ್ಟುಡ್ ದಟ್ ನಿಂಗೆ ಇಂಟ್ರೆಸ್ಟ್ ಇಲ್ಲದೆ ನೀನು ಯಾವ ಕೆಲಸ ಮಾಡಿದ್ರು ಅದರಿಂದ ನೀನು ಏನೂ ಅರ್ನ್ ಮಾಡೋಕ್ಕಾಗಲ್ಲ ಅಂತ. ಯು ಶುಡ್ ಹ್ಯಾವ್ ದಟ್ ಇಂಟ್ರೆಸ್ಟ್. ನೀವು ಡೆಡಿಕೇಟೆಡ್ ಆಗಿರಬೇಕು ಅದಕ್ಕೆ ಆ್ಯಂಡ್ ಪ್ಯಾಷನೇಟ್ ಆಗಿರಬೇಕು. ಸೊ ಅವಾಗಷ್ಟೇ ಯಾವುದಾದ್ರೂ ವರ್ಕ್ ಆಗುತ್ತೆ ಅಂತ. ಸೊ ಅದು ರಿಯಲೈಸ್ ಆದಮೇಲೆ ನಾನು ಮತ್ತೆ ಕನ್ಸಿಸ್ಟೆಂಟ್ ಆಗಿ ಸ್ಟಾರ್ಟ್ ಆದೆ. ಅಂದರೆ ಅಟ್ಲೀಸ್ಟ್ ಡೇಗೆ ಒಂದು ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ರೆಗ್ಯುಲರ್ಲಿ. ಆ್ಯಂಡ್ ನನ್ನ ಒಂದು ಪಬ್ಲಿಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಓಪನ್ ಮಾಡಿದೆ. ಅದನ್ನು ಮಾಡೋವಾಗೂ ಅಷ್ಟೇ ಐ ಹ್ಯಾಡ್ ಫ್ಯೂರ್, ಲೈಕ್ ಐ ಆಲ್ವೇಸ್ ಯೂಸ್ ಟು ಥಿಂಕ್ ಅಬೌಟ್ ಪೀಪಲ್, ವಾಟ್ ದೇ ವುಡ್ ಜಡ್ಜ್ ಮೀ ಆರ್ ವಾಟ್, ಏನಾಗುತ್ತೆ ಏನು ಅಂತ ಎಲ್ಲ. ಬಟ್ ಆ ಫೇಸಲ್ಲೂ ಮೈ ಪೇರೆಂಟ್ಸ್ ವರ್ ಸಪೋರ್ಟಿಂಗ್ ಮೀ. ಮೈ ಮಾಮ್ ವಾಸ್ ಮೋರ್ ಹ್ಯಾಪಿ ನಾನು ಒಂದು ಪಬ್ಲಿಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಆ್ಯಂಡ್ ಅದ್ರಲ್ಲಿ ನಾನು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಿದ್ದಾಗ. ಆ್ಯಂಡ್ ಏನಾದರೂ ನನಗೆ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅಥವಾ ನನ್ನ ವಿಡಿಯೋ ರೆಡಿ ಇಲ್ಲ ನಾಳೆಗೆ ಅಪ್ಲೋಡ್ ಮಾಡಬೇಕು ಅಂದಾಗ, ಶಿ ಯೂಸ್ ಟು ಬಿ ದ ಒನ್ ಪರ್ಸನ್ ಟು ಆಲ್ವೇಸ್ ರಿಮೈಂಡ್ ಮೀ, ಲೈಕ್ ವಿಡಿಯೋ ಎಡಿಟ್ ಮಾಡ್ಕೋ ಅಥವಾ ನೋಡು ಏನು ಅಪ್ಲೋಡ್ ಮಾಡಬೇಕು ನಾಳೆ ಅಂತ.
ಸೊ ನನ್ನ ಪೇರೆಂಟ್ಸು ಸಪೋರ್ಟಿವ್ ಆಗಿದ್ರು, ನನಗೇನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ. ಆ್ಯಂಡ್ ಅವ್ರ ಸಪೋರ್ಟ್ ನೋಡಿ ನನಗೆ ಇನ್ನೂ ಅನಿಸುತ್ತೆ, ಓಕೆ ನಾನು ಏನಾದರೂ ಕ್ರಿಯೇಟ್ ಮಾಡಬೇಕು, ವಿಡಿಯೋ ರೆಡಿ ಮಾಡಬೇಕು ನಾಳೆ ಅಪ್ಲೋಡ್ ಮಾಡೋಕ್ಕೆ ಅಂತ. ಸೊ ಆ ಥರ ಥಾಟ್ ಸ್ಟಾರ್ಟ್ ಆದಮೇಲೆ ಈ 2 ವೀಕ್ಸ್ ನಾನು ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಿದೆ. ಆ್ಯಂಡ್ ಇನ್ನು ಮುಂದೇನು ಕೂಡ ಐ ಕೀಪ್ ಅಪ್ ವಿತ್ ದ ಫ್ಲೋ. ಶಾರ್ಟ್ಸ್ ಆದರೂ ಆಗ್ಬೋದು ಅಥವಾ ಲಾಂಗ್ ಫಾರ್ಮ್ ವಿಡಿಯೋ ಆದರೂ ಆಗ್ಬೋದು. ಐ ಟ್ರೈ ಮೈ ಬೆಸ್ಟ್ ಟು ಬಿ ರೆಗ್ಯುಲರ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಡೋಂಟ್ ನೋ, ಜಸ್ಟ್ ಆಡವಾಗ ಅನ್ನಿಸ್ತು ಸಂಡೇ ಇದೆ, ಟೈಮ್ ಸಿಕ್ಕಿದೆ ಆ್ಯಂಡ್ ಒಂದು ವಿಡಿಯೋ ರೆಕಾರ್ಡ್ ಮಾಡೋಣ. ಲಾಂಗ್ ಫಾರ್ಮ್ ವೀಡಿಯೋಸ್ ತುಂಬ ಟೈಮ್ ಆಯಿತು ಬಂದು ಅಂತ. ಐ ಡೋಂಟ್ ನೋ ನಾನು ಏನು ಮಾತಾಡಿದ್ದೀನಿ ಏನು ಅಂತ. ವಾಟ್ ಎವರ್ ಐ ಹ್ಯಾವ್ ಫೆಲ್ಟ್ ಫ್ರಮ್ ಮೈ ಹಾರ್ಟ್ ನಾನು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ನನ್ನಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ವಿಡಿಯೋಸ್ ವಿಷಯದಲ್ಲಿ ಕಮೆಂಟ್ ಡೌನ್, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಐ ಆಮ್ ಅ BHMS ಸ್ಟೂಡೆಂಟ್, ನಿಮಗೇನಾದರೂ ಹೋಮಿಯೋಪತಿ ಬಗ್ಗೆನೂ ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ರೂ ಅದನ್ನು ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ವರ್ಕ್ ಆನ್ ದ್ಯಾಟ್ ಆಲ್ಸೋ. ಐ ಗೆಸ್ ಐ ಹ್ಯಾವ್ ಟೋಲ್ ಎವ್ರಿಥಿಂಗ್. ನಾನು ಯಾವ ಟಾಪಿಕ್ನೂ ಬಿಟ್ಟಿಲ್ಲ ಅನಿಸುತ್ತೆ. ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ, ಆ ಟಾಪಿಕ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಅಟ್ ದ ಎಂಡ್ ಒಂದು ಸ್ಮಾಲ್ ಮೆಸೇಜಿಂದ ಈ ವಿಡಿಯೋನ ಎಂಡ್ ಮಾಡೋಣ. ಎಲ್ಲ ಲೈಫಲ್ಲೂ ಪ್ರಾಬ್ಲಮ್ಸ್ ಬರುತ್ತೆ, ಸ್ಟ್ರಗಲಿಂಗ್ ಪೀರಿಯಡ್ ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಅಟ್ ದ ಎಂಡ್ ನೀವು ಹೆಂಗೆ ಓವರ್ಕಮ್ ಮಾಡ್ತೀರಾ, ಅದರಿಂದ ಎಷ್ಟು ಬೇಗ ಮೂವ್ ಆನ್ ಆಗ್ತೀರಾ ಆ್ಯಂಡ್ ನಿಮ್ಮ ಪಾತ್ನ ಎಷ್ಟು ಬೇಗ ಕ್ಲಿಯರ್ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸಿಂದ ಡೋಂಟ್ ಗಿವ್ ಅಪ್ ಆರ್ ಡೋಂಟ್ ಲೂಸ್ ಹೋಪ್ ಆನ್ ಯುವರ್ ಸೆಲ್ಫ್. ವರ್ಕ್ ಹಾರ್ಡ್, ವರ್ಕ್ ಆನ್ ಯುವರ್ ಸೆಲ್ಫ್, ಚೇಂಜ್ ಯುವರ್ ಸೆಲ್ಫ್ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನು ಮೋಲ್ಡ್ ಮಾಡ್ಕೊಳ್ಳಿ. ಒನ್ ಆರ್ ದಿ ಅದರ್ ಡೇ ಸಕ್ಸಸ್ ನಿಮ್ಮ ಹತ್ರ ಬರುತ್ತೆ. ಡೋಂಟ್ ವರಿ, ಲೈಫ್ ಇರೋದು ಒಂದು, ಎಂಜಾಯ್ ಮಾಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಯು ಟ್ರೈ ಟು ಲೀವ್ ಇನ್ ಇಟ್ ಆ್ಯಂಡ್ ಟ್ರೈ ಟು ಇಂಪ್ರೆಸ್ ಯುವರ್ ಸೆಲ್ಫ್ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಬೀಯಿಂಗ್ ಸಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್.